ಭ್ರೂಣ ಹತ್ಯೆ ಪ್ರಕರಣ ಹಿನ್ನೆಲೆ ಆರೋಗ್ಯಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಮೈಸೂರಿನಲ್ಲಿ ಮುಂದುವರಿತಾ ಇದೆ ಆರೋಗ್ಯಾಧಿಕಾರಿಗಳ ಕಾರ್ಯಾಚರಣೆ. ವೈದ್ಯಕೀಯ ಪ್ರಮಾಣ ಪತ್ರ ಇಲ್ಲದಂತ 14 ಕ್ಲಿನಿಕ್ಗಳಿಗೆ ಬೀಗ ಹಾಕಲಾಗಿದೆ. ಮೈಸೂರು ಜಿಲ್ಲೆಯಾದ್ಯಂತ ಟಾಸ್ಕ್ ಫೋರ್ಸ್ ತಂಡ ಅಲರ್ಟ್ ಆಗಿದೆ, ಪರಿಶೀಲನೆಯನ್ನು ಮಾಡ್ತಾ ಇದೆ. ಮೈಸೂರು ನಗರದ ವಿವಿಧ ನರ್ಸಿಂಗ್ ಹೋಮ್ಗಳಿಗೆ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಹಠಾತ್ತನೆ ವಿಸಿಟ್ ಮಾಡಿದೆ. ಸಮರ್ಪಕ ದಾಖಲಾತಿ ಇಲ್ಲದಂಥ ಕ್ಲಿನಿಕ್ಗಳಿಗೆ ನೋಟಿಸ್ ನೀಡಲಾಗಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಂಗಿದು. ಆಮೇಲೆ ಹೇಳಿ ಕೇಳಿ ಘಟನೆ ನಡೆದು ಎಷ್ಟು ದಿನಗಳಾಗಿದೆ. ಈಗ ಹೋಗಿ ಸ್ಕ್ಯಾನಿಂಗ್ ಸೆಂಟರ್ಗಳ ಪರಿಶೀಲನೆಯಂತೆ, ದಾಖಲೆಗಳ ಪರಿಶೀಲನೆಯಂತೆ ಇವೆಲ್ಲವೂ ಕೂಡ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಯಾಕಂದರೆ ಇಷ್ಟೊತ್ತಿಗಾಗಲೇ ಕೆಲವಷ್ಟು ಜನ ಏನು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು, ಪಾರಾಗಬೇಕು ಅಂಥದ್ದೆಲ್ಲ ಮಾಡಿರ್ತಾರೆ. ಆದರೆ ಈಗ ಹೋಗಿ ಇಲಾಖೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಕಣ್ಣೊರೆಸೋ ತಂತ್ರವಾ ಅನ್ನೋದು ಜನರಿಗೆ ಒಂದು ಡೌಟ್ ಬರುತ್ತೆ.